ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಮತ್ತು ಸೌಹಾರ್ದ ಬ್ಯಾಂಕುಗಳ ಅಕ್ರಮ ನಡೆಗಳು ದಿನದಿಂದ ದಿನಕ್ಕೆ ಬಯಲಿಗೆ ಬರ್ತಿವೆ. ಕಾನೂನು, ಮಾನವ ಹಕ್ಕು ಮತ್ತು ನ್ಯಾಯ ಪಾಲನೆಗೆ ವಿರುದ್ಧವಾಗಿ ಸಾಲಗಾರರ ಮೇಲೆ ಬಡತನವನ್ನೇ ಗುರಿಯಾಗಿಸಿ ದಬ್ಬಾಳಿಕೆ ಮುಂದುವರಿಸಿವೆ ಎಂದು ಭಟ್ಕಳ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಆರೋಪಿಸಿದರು. ವಸೂಲಿಯ ಭಯ, ಕೋರ್ಟಿನ ವಾರಂಟಿನ ಭಯ, ಇದರಿಂದ ತಪ್ಪಿಸ್ಕೊಳ್ಳೋಕಾಗದೆ ಭಯದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬಡ ಸಾಲಗಾರರು ಭಯದಿಂದ ಮುಂದೆ ನಮ್ಮ ಗತಿಯನ್ನು ಹೇಳಿ ಚಿಂತೆಗೊಳಗಾಗಿದ್ದಾರೆ. ರಾಜ್ಯದ ಹಲವು ಸರ್ಕಾರಿ ಸಂಘ ಹಾಗೂ ಹಣಕಾಸು ಸಂಸ್ಥೆಗಳು ಸಹಕಾರಿ ನಿಯಮ ಮೀರಿ ಕಾರ್ಯನಿರ್ವಹಿಸ್ತಾ ಇದೆ. ಸಹಕಾರಿ ಸಂಘದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಲಿಕ್ಕಿಲ್ಲ, ಸಹಕಾರಿ ನಿಯಮ ಉಲ್ಲಂಘನೆ ಆಗಲಿಕ್ಕಿಲ್ಲ, ನ್ಯಾಯಾಂಗ ನಿಂದನೆ ಆಗಲಿಕ್ಕಿಲ್ಲ. ಇವೆಲ್ಲವೂ ಸಹಕಾರಿ ನಿಯಮಗಳಿವೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಸಹಕಾರಿ ಹಾಗೂ ಸೌಹಾರ್ದ ಬ್ಯಾಂಕುಗಳು ಸಹಕಾರಿಯ ನಿಯಮಗಳನ್ನು ಉಲ್ಲಂಘಿಸಿ ಸಾಲಗಾರರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದೆ. ಬ್ಯಾಂಕ್ಗಳಲ್ಲಿ ದಬ್ಬಾಳಿಕೆ ನೀತಿ, ನ್ಯಾಯಾಲಯದ ವಾರೆಂಟ್ ಭೀತಿ ಇತ್ಯಾದಿಗಳಿಂದ ಹಲವಾರು ಸಾಲಗಾರರು ಬಾಧೆ ಅನುಭವಿಸುತ್ತಿದ್ದು, ಕೆಲವರು ಜೈಲು ಪಾಲಾಗಿದ್ರೆ ಕೆಲವರು ಆತ್ಮಹತ್ಯೆಗೂ ಶರಣಾಗಿದ್ದಾರೆ ಎಂದರು. ಅಲ್ಲಿ ವಾರೆಂಟ್ ಆಗ್ತದೆ, ಕೆಲವರು ಜೈಲಿಗೆ ಹೋದವರು ಸಾಲಗಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದನ್ನು ರಾಜ್ಯದಲ್ಲಿ ಕೆಲವು ಬಡ ಸಾಲಗಾರರು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಿಂದ ನೂರಾರು ಫೋನ್ಗಳು, ಸರ್ ಹೀಗೆ ನಮ್ಮ ಪರಿಸ್ಥಿತಿ ಹಿಂಗದೆ, ನಮ್ಗೆ ಬ್ಯಾಂಕಲ್ಲಿ ನಾನು ಹಣ ತುಂಬಿದ್ದೆ, ಆದ್ರೂ ಬ್ಯಾಂಕ್ನವರು ನಿಮ್ ಸಾಲ ತೀರ್ಲಿಲ್ಲ, ಮತ್ತಿಷ್ಟು ಬಾಕಿ ಕೋರ್ಟ್ಗೆ ಹಾಕಿ ವಸೂಲಿಗೆ ಮುಂದಾಗಿದ್ದಾರೆ. ಮತ್ತೆ ನನಗೆ ಕೋರ್ಟಲ್ಲೂ ಹಣ ತುಂಬಲಿಕ್ಕೆ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ಒಂದ್ಸಲ ನಮ್ಗೆ ಈ ಕಷ್ಟದಿಂದ ಬಚಾವ್ ಮಾಡಿ ಅಂತ ಹೇಳಿ ಓಡಾಡ್ತಾ ಇದೆ. ಭಟ್ಕಳ ಸೇರಿದಂತೆ ಜಿಲ್ಲೆಯಲ್ಲಿ ಕೆಲವು ಸಹಕಾರಿ ಬ್ಯಾಂಕುಗಳು ಸಾಲದ ಹೆಸರಿನಲ್ಲಿ ಗ್ರಾಹಕರ ಹಣವನ್ನ ಲೂಟಿಗೊಳಿಸುತ್ತಿದೆ. ಬಡವರಿಗೆ ಒಂದು ನಿಯಮ, ಶ್ರೀಮಂತರಿಗೆ ಇನ್ನೊಂದು ನಿಯಮ ಅನ್ವಯವಾಗ್ತಿದೆ. ಬಡವರು 1 ಲಕ್ಷ ರೂಪಾಯಿ ಸಾಲ ಕೇಳಿದ್ರೆ ಶೇರ್ ಮತ್ತು ಎಫ್ಡಿ ನೆಪದಲ್ಲಿ ಸುಮಾರು 30,000 ರೂಪಾಯಿ ಕತ್ತರಿಸಲಾಗುತ್ತದೆ. ಆದರೆ ಬಡ್ಡಿ ಲೆಕ್ಕಾಚಾರ ಸಂಪೂರ್ಣ 1 ಲಕ್ಷ ರೂಪಾಯಿ ಮೇಲೆ ಇಡಲಾಗುತ್ತದೆ. ಬ್ಯಾಂಕಿನ ನಿರ್ದೇಶಕರು ಲಕ್ಷಾಂತರ ರೂಪಾಯಿ ಸಾಲ ಪಡೆದರೂ ಅವರ ತಪ್ಪುಗಳ ಭಾರ ಬಡವರ ಮೇಲೆಯೇ ಬೀಳುತ್ತಿದೆ ಎಂದು ಆರೋಪಿಸಿದರು. ಕೆಲವೆಲ್ಲ ಸರ್ಕಾರಿ ಸಂಘದವರು ಡೈರೆಕ್ಟ್ ಒಂದು ರೀತಿ ಸಾಲ ಕೊಡೋದು, ಬಡವರಿಗೆ ಒಂದು ರೀತಿ ಸಾಲ ಕೊಡೋದು, ಡೈರೆಕ್ಟ್ರಿಗೆ ಸಾಲ ಕೊಡುವಾಗ ಯಾವುದೇ ರೀತಿ ಠೇವಣಿಗೆಗಳನ್ನ ತಗೊಳ್ಳದೇ ಇರುವುದು, ಶೇರು ಎಫ್ಡಿ ಲಕ್ಷಕ್ಕೆ ಸಾಮಾನ್ಯ 1 ಲಕ್ಷ ಸಾಲಕ್ಕೆ ಒಂದು 25,000 ರಿಂದ 30,000 ರೂಪಾಯಿ ಕಟ್ ಮಾಡಿ ನಮ್ಗೆ ಒಂದು 70,000ದಷ್ಟು 1 ಲಕ್ಷ ಸಾಲಕ್ಕೆ ಇಡುವಾಗ 70,000ದಷ್ಟು ನಮ್ಗೆ ಹಣವನ್ನು ಕೊಡ್ತಾರೆ. ಒಂದು 30% ಹಣವನ್ನ ಶೇರು ಮತ್ತೆ ಎಫ್ಡಿ ಹಣವನ್ನು ಮುಟ್ಕೊಳ್ತಾರೆ. ಕೊನೆಗೆ ಅದು ನಾವು ಮಂಜೂರಾದ ಸಾಲದಲ್ಲಿ ಇವರು 10,000 ಎಫ್ಡಿ ಶೇರು ಎಲ್ಲ ಮಂಜೂರಾದ ಸಾಲದಲ್ಲಿ ಮುಟ್ಕೊಳ್ತಾರೆ ಬಿಟ್ರೆ ನಮ್ಮ ಕೈಯಿಂದ ನಾವು ಎಫ್ಡಿ ಇಟ್ಕೊಳ್ಳೋ ಹಣ ಅಲ್ಲ. ನಾವು ಕಷ್ಟ ಸಾಲ ಮಾಡಿ ನಮ್ಗೆ 70,000 ರೂಪಾಯಿದಷ್ಟು ಹಣ ನಮ್ಗೆ ಕೊಡ್ತಾರೆ. ಹಾಗಾಗಿ ಕೆಲವು ಸಾಲಗಾರರಿಗೆ ಹಣ ತುಂಬಿದಾಗ ಕಂತಿಗೆ ಸರಿಯಾಗಿ ಟ್ಯಾಲಿ ಆಗೋದಿಲ್ಲ. 30,000ದಷ್ಟು ಮುಟ್ಕೊಂಡು 1 ಲಕ್ಷಕ್ಕೂ ಬಡ್ಡಿ ಆಗ್ತದೆ. ಹಾಗಾಗಿ ಕೆಲವು ಸಾಲ ಕಟ್ಟಬಾಕಿ ಆಗ್ತದೆ. ಕೆಲವು ಹಣಕಾಸು ಸಹಕಾರಿ ಸಂಘದಲ್ಲಿ ನಿರ್ದೇಶಕರದೇ ಸಾಲ ಜಾಸ್ತಿ ಆಗಿರ್ತದೆ, ಸರ್ಕಾರಿ ನಿಯಮ ಮೀರಿ ಸಾಲ ಮಾಡಿರ್ತಾರೆ, ಅವ್ರದ್ದು ಸಾಲ ವಸೂಲಿ ಆಗುದಿಲ್ಲ, ನಿರ್ದೇಶಕರ ಸಾಲ ವಸೂಲಿ ಆಗುದಿಲ್ಲ. ಆ ಸಂದರ್ಭದಲ್ಲಿ ಸಹಕಾರಿ ಸಂಘವನ್ನ ಮೇಂಟೈನ್ ಮಾಡೋದು ಕಷ್ಟ ಆದವಾಗ ಈ ಬ್ಯಾಂಕ್ನವರು ಬಡ ಸಾಲಗಾರರ ಸಾಲದ ವಸೂಲಿಯಲ್ಲಿ ಜಾಸ್ತಿ ವಸೂಲಿ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಾಲಗಾರರ ಬಳಿ ಆಸ್ತಿ ಇದ್ದರೂ ಜಾಮೀನುದಾರರ ಆಸ್ತಿಯನ್ನ ವಶಪಡಿಸಿಕೊಳ್ಳುವುದು ಹಾಗೂ ಖಾಲಿ ಚೆಕ್ ಪಡೆಯುವುದು ಸಹಕಾರಿ ನಿಯಮ ಉಲ್ಲಂಘನೆಯಾಗಿದೆ. ಆದರೂ ಹಲವಾರು ಸಹಕಾರಿ ಬ್ಯಾಂಕುಗಳು ಈ ಅಕ್ರಮಗಳನ್ನ ಮುಂದುವರಿಸುತ್ತಿವೆ. ಇಂದು ರಾಜ್ಯದಲ್ಲಿ ಸಾಲಗಾರರಿಗಿಂತ ಬ್ಯಾಂಕುಗಳೇ ಹೆಚ್ಚು. ಅಭಿವೃದ್ಧಿ ಹೆಸರಿನಲ್ಲಿ ವಿಸ್ತಾರಗೊಳ್ಳುತ್ತಿರುವ ಈ ಸಂಸ್ಥೆಗಳು ಸಾಲಗಾರರನ್ನ ಜೈಲಿಗೆ ತಳ್ಳುತ್ತಿವೆ. ಸಹಕಾರ ಪದದ ಅರ್ಥವೇ ಸಂದಿಗ್ಧವಾಗಿದೆ. ಜೊತೆಗೆ ಉದ್ಯೋಗಕ್ಕಾಗಿ ಲಂಚ ಕೇಳಲಾಗ್ತಿದೆ ಎಂದು ದೂರಿದ್ರು. ಸಹಕಾರಿ ಸಂಘ ಸೌಹಾರ್ದದವರು ನಾವು ಸೌಹಾರ್ದತೆಯಿಂದ ನೋಡ್ತೇವೆ. ನೀವು ಸಹಕಾರ ಕೋಡ್ ಹಾಕ್ರಿ, ಕಾಪರೇಟ್ ಮಾಡ್ತೇವೆ ಅಂತ ಕೋಡ್ ಹಾಕ್ರಿ, ಸೌಹಾರ್ದತೆಯಿಂದ ನೋಡ್ತೇವೆ ಅಂತ ಕೋಡ್ ಹಾಕ್ರಿ. ಹಾಗಾದ್ರೆ ಸಾಲಗಾರ ನೀವು ಯಾಕೆ ಜೈಲಿಗೆ ಕಳಿಸ್ಕೊಡ್ತೀರಿ? ನಿಮ್ ಸಹಕಾರ ಇದೆನಾ? ನಿಮ್ ಕಾಪರೇಟ್ ಇದೆನಾ? ನಿಮ್ ಸೌಹಾರ್ದತೆ ಇದೆನಾ? ಒಂದ್ಸತಿ ಹೇಳ್ತೀರಿ ನೀವು ನಮ್ಮ ಸಹಕಾರಿ ಸಂಘ ಈ ವರ್ಷ ಕೋಟಿ ಲಾಭ ಬಂದಿದೆ, ನಮ್ಮ ಸಹಕಾರಿ ಸಂಘ ಅಭಿವೃದ್ಧಿ ಆಗದೆ. ಅರೆ ನೀವು ಅಭಿವೃದ್ಧಿ ಸಂಸ್ಥೆ ನಡೆಸ್ತಾ ಇದ್ದೀರಾ, ಸಹಕಾರಿ ಸಂಘ ನಡೆಸ್ತಾ ಇದ್ರಿ. ನೀವು ಅಭಿವೃದ್ಧಿ ಬೋರ್ಡ್, ನೀವು ಸಹಕಾರಿ ಸಂಘ ಅನ್ಕೊಂಡು ಯಾವ ರೀತಿ ಅವರು ಸಮಸ್ಯೆ ಬಗೆಹರಿಸ್ಕೋಬೇಕಂತ ನೋಡಿ ಅವರು ಸಹಾಯ ಮಾಡಿ 1 ಲಾಭದಲ್ಲಿ ಕೋಟಿ ನಮ್ಮ ಈ ಸಂಸ್ಥೆ ಲಾಭ ಬಂದದೆ. ಈಗ
ವರ್ಷ ಅಂತ ಹೇಳಿ ಬ್ರಾಂಚ್ ಓಪನ್ ಮಾಡ್ಬೇಕಂತದೆ. 16 ಬ್ರಾಂಚ್ ಇರ್ತದೆ, ಮತ್ತು ಒಂದು ಬ್ರಾಂಚ್ ಮಾಡ್ಬೇಕು, ಇಷ್ಟು ಕೋಟಿ ಲಾಭ ಅದೇ. ಬ್ರಾಂಚ್ ಓಪನ್ ಮಾಡೋದಂತಕ್ಕೆ ಅಲ್ಲಿ ನೌಕರ ನೇಮಕ ಮಾಡ್ಕೊಳ್ಳೋದಂತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮುಂದಿನ ವಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಿದ್ದು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಸಹಕಾರಿ ಕಾನೂನು ಮತ್ತು ನಿಯಮಗಳ ಮಾಹಿತಿ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಸಾಲಗಾರರ ಹಿತದೃಷ್ಟಿಯಿಂದ ತಕ್ಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ್ ತಿಳಿಸಿದರು. ಸಂಘಟನೆ ಮಾಡಿಕೊಂಡು ಪಟ್ಟಣ, ಕುಮಟಾ, ಗೋಕರ್ಣ, ಕಾರವಾರ, ಶಿರ್ಸಿ ಎಲ್ಲ ಕಡೆ ಯಾರೇ ಸಾಲಗಾರರಿಗೆ ಈ ರೀತಿ ನಮಗೆ ಅನ್ಯಾಯ ಆಗದೆ ಇಂಥ ಹಣಕಾಸು ಸಂಸ್ಥೆಯಿಂದ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಹಣಕಾಸು ಸಂಸ್ಥೆಗೆ ಅವರ ವ್ಯವಸ್ಥಾಪಕರಲ್ಲಿ ಕೂಡಿಸಿ ಅಲ್ಲಿ ಏನಾದರೂ ಹಣಕಾಸು ಸಂಸ್ಥೆಯಲ್ಲಿ ತೊಡಗಿದ್ರೆ ಅದನ್ನು ಸರಿ ಮಾಡಿ ಸಾಲಗಾರರಿಗೆ ನ್ಯಾಯ ಕೊಡಿಸಿದ್ದೇವೆ. ಅದಲ್ಲದೆ ನಮ್ಮ ಸಂಘಟನೆಯಿಂದ ಕೆಲವು ಕಡು ಬಡವರು ದುಡಿಯೋರಿಲ್ಲ, ಸಾಲ ಇದೆ, ಉಳಿಲಿಕ್ಕೆ ಗುಡಿ ಇಲ್ಲ, ಅಂತವರಿಗೆ ನಾವು ನಮ್ಮ ಸಂಘದಿಂದ ಒಂದು ಬಡವರು ಪಾಪ 2 ಜನ ಹೆಣ್ಮಕ್ಳು ಗಂಡ ತೀರೋಗಿ 4-5 ವರ್ಷ ಆಗಿತ್ತು ಅಂತ ಕಾಣ್ತದೆ, ಅವರಿಗೆ ಪುನೀತ್ ರಾಜ್ಕುಮಾರ್ ಹೆಸರು ಒಂದು ಮನೆ ಸಹಿತ ನಮ್ಮ ಸಂಘದಿಂದ ನಾವು ಮಾಡಿಕೊಟ್ಟಿದ್ದೇವೆ. ನಾವೆಲ್ಲ ಸೇರಿ ನಂತರ ಒಂದು ಇಬ್ಬರಿಗೆ ಮನೆ ರಿಪೇರಿ ಮಾಡಿಕೊಟ್ಟಿದ್ದೇವೆ. ಕೊನೆ ಕೆಲವೊಂದು ಸಾಲ ಬಡವರು ಪಾಪ ದುಡಿಯೋರಿಲ್ಲ, ಗಂಡನ ಹೆಸರು ಸಾಲ ಇದೆ, ಅವ್ನು ತೀರೋಗಿದ್ದಾನೆ, ಅವ್ರ ಸಾಲ ರಾಷ್ಟ್ರೀಕೃತ ಬ್ಯಾಂಕ್ ಅದು, ಅವ್ರ ಸಾಲ ತೀರಿಸಲಿಕ್ಕೆ ಆಗುದಿಲ್ಲ, ಕೋರ್ಟ್ ಹೋಗೋದೆ, ವಾರೆಂಟ್ ಆಗುವ ಹಂತದಲ್ಲಿ ನಾವು ನಮ್ಮ ಸಂಘದಿಂದ ದುಡ್ಡು ಹಾಕಿ ಆ ಸಾಲವನ್ನು ತೀರಿಸಿ ಒಂದು 10-12 ಜನರಿಗೆ ಇರ್ಬೋದು ಅಂದಾಜು ಅವ್ರ ಸಾಲವನ್ನು ತೀರಿಸಿ ಅವರಿಗೆ ಋಣಮುಕ್ತ ಸರ್ಟಿಫಿಕೇಟ್ ಅನ್ನ ಆ ಸಾಲಗಾರರಿಗೆ ಕೊಡಿಸಿದ್ದೇವೆ. ಅವರಿಗೆ ಅನಿವಾರ್ಯ ಎಲ್ಲ ಸೋಲ್ತೇವೆ ಅಂತ ಗೊತ್ತಾಗುದಿಲ್ಲ, ಅವರಿಗೆ ಅನಿವಾರ್ಯ ಕಷ್ಟಕ್ಕಾಗಿ ಹೋಗಿ ಅವರಲ್ಲಿ ನಾವಾಗ್ಲಿ ಕಷ್ಟ ಅಂದ ತಕ್ಷಣ ಆಸರಾದ ಕೂಡಲೇ ಒಂಚೂರು ನೀರು ಬೇಕು ನಮ್ಗೆ, ಅದು ನೀರು ಏನು ಅಂತ ಗೊತ್ತಾಗುದಿಲ್ಲ ನಮ್ಗೆ, ಆಸರಾಗಿದೆ ಕೊಟ್ಟು ಬಿಡುವಂತೆ ಹೊಟ್ಟೆ ಹೋದ ಕೂಡಲೇ ಗೊತ್ತು ಅದು ಉಪ್ಪು ನೀರು ಅಂದೆ ಗೊತ್ತಾಗ್ತದೆ. ಉಪಾಧ್ಯಕ್ಷ ಎಂಡಿ ನಾಯ್ಕ್ ಮಾತನಾಡಿ, ಸಹಕಾರಿ ಬ್ಯಾಂಕುಗಳು ಸಾಲದ ಮರುಪಾವತಿಗೆ ನ್ಯಾಯವನ್ನೇ ಆಯ್ದುಕೊಂಡು ಬಡ ಸಾಲಗಾರರನ್ನ ಬಲಿಯಾದಂತೆ ಮಾಡುತ್ತಿದೆ. ಬ್ಯಾಂಕಿನ ಸಿಬ್ಬಂದಿಯೂ ಹೆಚ್ಚಿನ ಸಮಯವನ್ನ ಕೋರ್ಟ್ನಲ್ಲಿ ಕಳೆಯುತ್ತಿದ್ದಾರೆ. ಸರ್ಕಾರವು ಈ ಅಕ್ರಮಗಳಿಗೆ ಕಡಿವಾಣ ಹಾಕಿ ಸಾಲಗಾರರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಸಂಜೀವ್ ನಾಯ್ಕ್, ಶಂಕರ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಕೃಷ್ಣ ನಾಯ್ಕ್, ಗಜಾನನಾಚಾರಿ, ಸತೀಶ್ ಆಚಾರಿ ಇತರರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್,
ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.